ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ 4 ಡೇಸ್ ಮೇಲಾಗ್ಬಿಟ್ಟಿದೆ ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಹಾಕಿ. ಸೊ ಏನಂದರೆ ನಾವು ಟ್ರಿಪ್ ಹೋಗಿದ್ವಿ ಮಂತ್ರಾಲಯಗೆ. ಸೊ ಆ ರೀಸನ್ಗೋಸ್ಕರ ನಾನು ವಿಡಿಯೋ ಮಾಡಿಲ್ಲ ಯಾವುದೂ. ಸೊ ಆ 2 ಡೇಸ್ ಬ್ಯಾಕು ಹಿಂದೆನೂ ಕೂಡ ನನಗೆ ಎಕ್ಸಾಮ್ ಇದ್ದಿದ್ದರಿಂದ ನಾನು ಯಾವುದೇ ರೀತಿ ವಿಡಿಯೋ ಕೂಡ ಮಾಡಿರಲಿಲ್ಲ. ಸೊ ಮಂತ್ರಾಲಯದ ವಿಡಿಯೋ ಮಾಡ್ಕೊಳ್ಳೋಣ, ಒನ್ ಡೇದು ಒಂದು ಸಪ್ರೇಟ್ ವಿಡಿಯೋ ಅಂದ್ಕೊಂಡೆ. ಬಟ್ ಏನಂದರೆ ನಾವಿರೋ ಮನೆಯಿಂದ ನಾವು ಔಟ್ಸೈಡ್ ಹೋಗ್ತಿದ್ದಂಗೆ ನಮಗೆ ವೀಡಿಯೋ ಮಾಡೋದಕ್ಕಾಗಲಿ ಏನಾದ್ರೂ ಅಷ್ಟು ಇಂಟ್ರೆಸ್ಟ್ ಬರೋದಿಲ್ಲ. ಸೊ ಅದಕ್ಕೆ ನಾನೇನು ಮಾಡಿದೆ ಅಂದರೆ 3 ಡೇಸ್ದು ಕೂಡ ಒಟ್ಟಿಗೆ ವೀಡಿಯೋ ಮಾಡಿಕೊಂಡು ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಇವತ್ತು ಮಂತ್ರಾಲಯದ ಫುಲ್ ಡೇ ಲಾಗ್ ಹೇಗಿರುತ್ತೆ ಅಂತ ಅನಿಸಿದ್ರೆ ಫುಲ್ ವೀಡಿಯೋ ನೋಡಿ. ಸೊ ನಾನೇನು ಮಾಡಿದ್ವಿ ಅಂದರೆ ಫಸ್ಟು ನಾವು ನಮ್ಮ ಹಸ್ಬೆಂಡ್ ಹೋಗಿದ್ವಿ. ನಮ್ಮದು ಫಸ್ಟ್ ಇಯರ್ ಆ್ಯನಿವರ್ಸರಿ ಇರೋದ್ರಿಂದ ನಾವು ಮಂತ್ರಾಲಯ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅಂದರೆ ನಾವು ಏನು ಮಾಡಿದ್ದೀವಿ ಅಂದರೆ ರೈಲ್ನು ಬುಕ್ ಮಾಡಿಲ್ಲ, ಬಸ್ನು ಬುಕ್ ಮಾಡಿಲ್ಲ. ಜಸ್ಟ್ ಹಂಗೆ ಟಿಕೆಟ್ ತೊಗೊಂಡು ಹೊರಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಯಾಕಂದರೆ ಅವ್ರಿಗೆ ಆಫೀಸಲ್ಲಿ ರಜಾ ಕೊಟ್ಟಿರಲಿಲ್ಲ. ಸೊ ಆ ರೀಸನ್ಗೋಸ್ಕರ ಹೆಂಗಿದ್ರು ರೈಲಲ್ಲಿ ಟಿಕೆಟ್ ತೊಗೊಳ್ಳೋಣ, ಇಫ್ ಇನ್ ಕೇಸ್ ಸಿಕ್ಕಿಲ್ಲ ಅಂದರೆ ಬಸ್ಸಲ್ಲಿ ಟಿಕೆಟ್ ತೊಗೊಂಡು ಹೊರಡೋಣ, ಹೆಂಗಿರೋ ಲೇಡೀಸ್ಗೆ ಫ್ರೀ ಅಲ್ವಾ, ನಾನು ಪೇಮೆಂಟ್ ಮಾಡ್ಕೊಳ್ತೀನಿ ಅಂತ ಅಂದರು. ಸೊ ಓಕೆ ಫೈನ್ ಅಂದ್ಬಿಟ್ಟು ಸುಮ್ಮನಾದ್ವಿ. ಬಟ್ ಅವ್ರ ಮನೆಗೆ ಬಂದಿದ್ದೇನೆ 8:15 ಅನಿಸುತ್ತೆ. ಅವ್ರು ಪ್ರತಿದಿನ ಬರೋದು 10 ಆಗುತ್ತೆ. ಬಟ್ ಅವತ್ತು ಸ್ವಲ್ಪ ಬೇಗನೆ ಕೇಳ್ಕೊಂಡು ಬಂದೆ ಅಂದರೆ ಅವ್ರ ಕೆಲಸದಲ್ಲಿ ರಜೆನೇ ಕೊಡಲಿಲ್ವಂತೆ. ಸೊ ಕೆಲವೊಂದು ಕಡೆ ಹಂಗಾಗುತ್ತೆ, ಏನಾದ್ರು ಎಮರ್ಜೆನ್ಸಿ ಇದ್ದರೂ ಕೂಡ ಕೊಡೋಲ್ಲ. ನಾನು ಹೆಂಗೋ ಒಂದು 4ಗೆ ಕೇಳ್ಕೊಂಡು ಬರ್ತಾರೆ, 6 ಅಷ್ಟಲ್ಲಿ ರೆಡಿಯಾಗಿ 7ಗೆ ರೈಲ್ವೆ ಸ್ಟೇಷನ್ಗೆ ಹೋಗೋಣ ಅಂದ್ಕೊಂಡ್ವಿ. ಆ್ಯಕ್ಚುಲಿ ಟೈಮ್ ಇದ್ದಿತ್ತು 8:55ಕ್ಕೆ. ನಮ್ಮ ಮನೆಯವ್ರ ಮನೆಗೆ ಬಂದಿದ್ದು 8:15ಗೆ. ಸೊ ನೀನು ಹಾಫ್ ಆನ್ ಅವರಲ್ಲಿ ಏನು ಮಾಡೋಕ್ಕಾಗುತ್ತೆ. ಜಸ್ಟ್ ಅವ್ರು ಸ್ನಾನ ಕೂಡ ಮಾರ್ನಿಂಗ್ ಮಾಡ್ಕೋಗಿರಲಿಲ್ಲ, ಈವ್ನಿಂಗ್ ಮಾಡಿಕೊಂಡ್ರು. ಬಂದಿದ ತಕ್ಷಣವೇ ಫಸ್ಟ್ ಹೋಗಿ ಸ್ನಾನ ಮಾಡಿಕೊಂಡ್ರು. ಸೊ ನಮ್ಮ ಮನೆಯಿಂದ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಮಿನಿಮಮ್ ಅಂದರೂ ಒಂದು ಬೈಕಲ್ಲಿ ಹೋಗ್ತೀವಿ ಅಂದರೆ ಒಂದು 15 ಮಿನಿಟ್ಸ್ ಸಾಕು. ಸೊ ಟ್ರಾಫಿಕ್ ಬಸ್ಸಲ್ಲಂದರೆ ಒಂದು ಹಾಫ್ ಆನ್ ಅವರ್ ಮೇಲೆ ಬೇಕು, ಆಟೋದಲ್ಲಾದರೆ ಹಾಫ್ ಆನ್ ಅವರ್ ಸಾಕು. ಸೊ ನಾನೇನು ಮಾಡಿದೆ ಅಂದರೆ ಬಸ್ಸೇನು ಹೋಗೋದು ಬೇಡ ಅಂದ್ಬಿಟ್ಟು ರ್ಯಾಪಿಡೋ ಬುಕ್ ಮಾಡಿಕೊಂಡೆ. ಸೊ ಬುಕ್ ಮಾಡಿಕೊಂಡು ನಿಧಾನಕ್ಕೆ ಹೋಗ್ತಿದ್ರು ಅಣ್ಣ. ನನಗೆ ಟೆನ್ಷನ್ ಆಗ್ತೈತೆ, ಅಲ್ಲಿ ಟ್ರೈನ್ ಅಲ್ಲಿಂದನೇ ಸ್ಟಾರ್ಟ್, ಯಶವಂತಪುರದಿಂದನೇ. ನಾನಣ್ಣ ಸ್ವಲ್ಪ ಮಂತ್ರಾಲಯ ಹೋಗ್ತಾಯಿದ್ದೀವಿ, ಸ್ವಲ್ಪ ಬೇಗ ಹೋಗಿ ಟ್ರೈನ್ ಮಿಸ್ ಆಗುತ್ತೆ ಅನ್ನೋದಕ್ಕೆ ಪಾಪ ಅಣ್ಣ ಹೆಂಗೆ ಎಮ್ಸು ಹಳ್ಳ ಏನೂ ನೋಡಿಲ್ಲ, ಹಂಗೆ ಹೋದ್ರು ಫುಲ್ಲು ಜೋರಾಗೇ. ನೋಡಿದ್ರೆ ಅಲ್ಲಿ ಏನು ಇನ್ವರ್ಟಾಯಿತು ಅಂದರೆ ಅವ್ರು ತೊಗೊಂಡು ಎಕ್ಸಿಟ್ ಹತ್ರ ಬಿಟ್ಬಿಟ್ರು, ಎಂಟ್ರೆನ್ಸ್ ಹತ್ರ ಬಿಟ್ಟಿಲ್ಲ. ಸೊ ನಾನು ಪೇಮೆಂಟ್ ಮಾಡಿಬಿಟ್ಟು ಫುಲ್ಲು ಓಡಿದ್ದೀವಿ ಅಂದರೆ ಯಪ್ಪ, ನಾನು ಯಾವತ್ತೂ ಆ ರೀತಿ ಓಡಿರಲಿಲ್ಲ. ಎಲ್ಲ ರೈಲ್ವೆ ಸ್ಟೇಷನಲ್ಲೆಲ್ಲ ನಮ್ಮನ್ನೇ ನೋಡ್ತಿದ್ದಾರೆ, ಆ ರೇಂಜಿಗೆ ಓಡಿದ್ದೀವಿ. ನನ್ನ ಸೈಡಲ್ಲಿ ಇದ್ದಿದ್ದು ವಾಟ್ರ್ ಬಾಟ್ಲು ಕೂಡ ಬಿದ್ದೋಗ್ಬಿಟ್ಟಿದೆ. ಅಯ್ಯೋ, ನಾನು ಆಮೇಲೆ ಯೋಚನೆ ಮಾಡಲಿಲ್ಲ. ಅರ್ಧ ಟ್ರೈನ್ ಹೋದಾದ್ಮೇಲೆ ನಮ್ಮ ಮನೆಯವ್ರು ನೀರು ಕೇಳಾದ್ಮೇಲೆ ಅವಾಗ ನೆನಪಾಗ್ತಿದೆ ಎಲ್ಲೋ ಬಿದ್ದೋಗ್ಬಿಟ್ಟಿದೆ ಅಂತ. ಸೊ ಅದಾದಮೇಲೆ ಎಷ್ಟು 6 ಪ್ಲಾಟ್ಫಾರ್ಮ್ ಏನೋ ಇದೆ ಅನಿಸುತ್ತೆ, ಮೇ ಬಿ 6ಇಂದ ಫಸ್ಟ್ವರೆಗೂ ಮೆಟ್ಲತ್ಕೊಳ್ಳೋದು ಓಡೋಗೋದು, ಮೆಟ್ಲತ್ತೋದು ಓಡೋಗೋದು, ಹಂಗೆ ಆಗಿದೆ. ಹಂಗೋ ಹಿಂಗೆ ಮಾಡಿ ಫಸ್ಟಿಗೆ ಬಂದ್ವಿ. ಆಮೇಲೆ ಅವನು ಯಾರಪ್ಪ ಅವನು ಅಂತ ಅಂದ್ಬಿಟ್ರೆ TC ಅನಿಸುತ್ತೆ, ಅಂದರೆ ಟ್ರೈನ್ ಇನ್ಚಾರ್ಜ್ ಅವರು, ಟಿಕೆಟ್ ಚೆಕ್ ಮಾಡೋರು. ಅವ್ರನ್ನ ಕೇಳಿದ್ವಿ, ಸರ್ ಟಿಕೆಟ್ ಎಲ್ಲಿ ಸಿಗುತ್ತೆ, ಆನ್ಲೈನಲ್ಲಿ ಬುಕ್ ಆಗ್ತಿಲ್ಲ ಅಂತ. ಅವರು ಟಿಕೆಟ್ ಇದ್ದರೆ ಹತ್ತಿ, ಇಲ್ಲಾಂದರೆ ಪೆನಾಲ್ಟಿ ಹಾಕ್ತೀನಿ ಅಂತ ಹಿಂದಿಲೇ ಹೇಳಿದ್ರು. ಓಕೆ ಫೈನ್ ಅಂದ್ಬಿಟ್ಟು ಸುಮ್ಮನಾದ್ವಿ. ಆಮೇಲೆ ಹಂಗೆ ಹಿಂದೆ ಓಡೋಗ್ತೀವಿ, ಮುಂದೆ ಓಡೋಗ್ತೀವಿ, ಫುಲ್ಲು ರೈಲ್ ಲಾಸ್ಟ್ ಹಂಗೂ 8:40 ಬಂದ್ವಿ. ನಾನು 10 ಮಿನಿಟ್ಸ್ ಏನೋ ಇತ್ತು, ಲಾಸ್ಟ್ವರೆಗೂ ಹೋಗ್ತೀವಿ, ಅಲ್ಲೂ ಸಿಗ್ತಿಲ್ಲ ಟಿಕೆಟು. ಫುಲ್ಲು ಡೆಡ್ ಎಂಡ್ವರೆಗೂ ಹೋದ್ರು ಸಿಗಲೇ ಇಲ್ಲ. ಆಮೇಲೆ ಮಧ್ಯದಲ್ಲೇ ಇದೆ, ನಾವು ನೋಡ್ಕೊಂಡೇ ಇಲ್ಲ. ಅದು ಸ್ವಲ್ಪ ಒಂಥರ ಸ್ಕ್ರೀನ್ ಏನೋ ಹಾಕಿದ್ದಾರೆ, ಕಾಣಿಸಿಲ್ಲ. ನಾನಿದ್ದವಳು ಓಕೆ ಬಿಡು, ಇವತ್ತು ಹೋಗೋಕ್ಕಾಗಲ್ಲ, ಬಸ್ಸಲ್ಲೇ ಹೋಗೋಣ ಅಂದ್ಕೊಂಡು. ನಮ್ಮ ಮನೆಯವ್ರು ಬೇರೆ ಟ್ರೈನಲ್ಲಿ ಬುಕ್ ಮಾಡೋಕ್ಕೆ ಹೋಗ್ತಿದ್ದಾರೆ, ಬುಕ್ಕಿಂಗ್ ತೊಗೊಳ್ತಿಲ್ಲ. ನಾನು ಆಮೇಲೆ ಹೆಂಗೋ ಅಲ್ಲಿ ಒಬ್ಬರು ಪೊಲೀಸರು ನಿಂತಿದ್ರು, ಅವ್ರನ್ನ ಕೇಳಿದೆ, ಮೇಡಮ್ ಎಲ್ಲಿ ಟಿಕೆಟ್ ಅಂತ. ಇನ್ನೇನು ಟ್ರೈನ್ ಮೂವ್ ಆಗ್ತಿದೆ, ಬೇಗ ಹೋಗಿ ಅಲ್ಲಿ ಹಿಂದೆನೇ ಸಿಕ್ಕೊಡ್ತಿದ್ದಾರೆ ಅಂದರು. ಆಮೇಲೆ ಹೆಂಗೋ ಅರ್ಜೆಂಟ್ ಮಾಡಿ ಹೋದ್ವಿ. ಅಲ್ಲೊಂದು 150 ಅನಿಸುತ್ತೆ, 320 ರೂಪೀಸ್, 300ಗೆ 320 ರೂಪೀಸ್ ಎಕ್ಸ್ಟ್ರಾ ಇಸ್ಕೊಂಡ್ರು. ಸೊ ನಾನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಓಕೆ ಅಂದ್ಬಿಟ್ಟು ಫೈನ್ ಅಂದ್ಬಿಟ್ಟು ತೊಗೊಂಡ್ವಿ. ನೋಡಿದ್ರೆ ಜನರಲಲ್ಲಿ ಕಾಲು ಇಕ್ಕಕ್ಕೆ ಜಾಗ ಇಲ್ಲ, ಎಲ್ಲ ಫುಲ್ಲು ಜನ. ಅಲ್ಲೇ ಊಟ ಮಾಡ್ತಾರೆ, ಅಲ್ಲೇ ಕೈ ತೊಳ್ಕೊಳ್ತಾರೆ, ವಾಶ್ರೂಮ್ಗೆ ಹೋಗ್ತಾರೆ. ನಾವೆಲ್ಲ ಕಿಟಕಿ ಡೋರ್ ಪಕ್ಕನಾರ ಕುತ್ಕೊಂಡು ಹೋಗೋಣ ಅಂತೀವಿ, ಆಗ ಜಾಗನೇ ಇಲ್ಲ. ಈಗ ಕೊಟ್ಟಿರೋದೇ ಸ್ಟಾರ್ಟಿಂಗ್ 3 ಬೋಗಿ, ಲಾಸ್ಟ್ 3 ಬೋಗಿ. ಆಮೇಲೆ ಏನು ಮಾಡಿದ್ವಿ, ನಾವು ಹಂಗೇ ನೋಡ್ಕೊಂಡು ಹೋದ್ವಿ, ಎಲ್ಲಿ ಖಾಲಿ ಇರುತ್ತೋ ಅಲ್ಲಿ ಹತ್ಬಿಟ್ವಿ ರಿಸರ್ವೇಷನ್ ಇರೋರ ಹತ್ರ. ಸೊ ಏನು ಮಾಡಿದ್ವಿ, ಒಂದು ಯಶವಂತಪುರದಿಂದ ಯಲಹಂಕದವರೆಗೂ ಕೂತ್ಕೊಂಡ್ವಿ ಅಲ್ಲೇ. ಆಮೇಲೆ ನೋಡಿದ್ರೆ ಬುಕ್ಕಿಂಗ್ TC ಬಂದು ಎಬ್ರಿಸ್ಬಿಟ್ಟು ಕಳಿಸ್ಬಿಟ್ರು. ಸೊ ನಾವೇನು ಎಲ್ಲೂ ಹೋಗಿಲ್ಲ, ಜಸ್ಟ್ ಅಲ್ಲಿ ಡೋರ್ ಹತ್ರನೇ ನಿಂತ್ಕೊಂಡಿದ್ವಿ. ಆಮೇಲೆ ಯಲಹಂಕದಲ್ಲಿ ಅವರು ರಿಸರ್ವೇಷನ್ ಆಗಿರೋರು ಬಂದು ಎಲ್ಲರೂ ನಮ್ಮದು ರಿಸರ್ವೇಷನ್ ಅಂತಾರೆ. ಆಮೇಲೆ TC ಬಂದು ನೋಡಿದ್ರೆ ಎಲ್ಲರನ್ನೂ ಕಳಿಸ್ತವ್ರೆ. ಅಲ್ಲಿ ಯಾವುದೋ ಒಂದು ಅಂಕಲ್ ಅವ್ರ ಹತ್ರ ಜಗಳನೇ ಮಾಡಿಬಿಟ್ರು, TC ಅವ್ರ ಹತ್ರ ಜನರಲ್ಗೆ ಹೋಗಿ ಅಂತ. ಅದಾದಮೇಲೆ ಬಂದರು ಅವರು, ಒಂದು 4 ಫ್ಯಾಮಿಲಿ 4 ಸೀಟ್ ಬುಕ್ ಮಾಡ್ಕೊಂಡಿದ್ರು.
ಅವರು ಮಲ್ಕೊಂಡ್ರು. ಸೊ ಅದಾದಮೇಲೆ ನಾವು ಹಂಗೆ ನಿಂತ್ಕೊಂಡು ನಮ್ಮ ಹಸ್ಬೆಂಡ್ ಅವ್ರು ಡೋರ್ ಹತ್ರನೇ ಕೂತ್ಕೊಂಡಿದ್ರು. ನಾನು ಹಂಗೆ ಇದು ಸೀಟ್ ಹತ್ರನೇ ಅರ್ಧ ಕೂತ್ಕೊಳ್ಳೋ ಥರ ಕೂತ್ಕೊಂಡು ಕತ್ತು ಕೈಯೆಲ್ಲ ನೋವು ಬಂದ್ಬಿಡ್ತು. ಫೈನಲಾಗಿ ಇನ್ನೊಂದು 2 hours ಇತ್ತು ಮಂತ್ರಾಲಯನಾಗೆ, ಕೆಳಗಡೆನೇ ಕೂತ್ಕೊಂಡು ಸೀಟ್ ಮೇಲೆ ಕತ್ತಿಟ್ಕೊಂಡು ಮಲ್ಕೊಬಿಟ್ಟೆ. ಸೊ ಅದಾದಮೇಲೆ ಮಾರ್ನಿಂಗು ಮಂತ್ರಾಲಯ ರೀಚ್ ಆದ್ವಿ. ಅಲ್ಲಿಂದ 50 ರೂಪೀಸ್ ಅಂತೆ ಒಬ್ರಿಗೆ, 16 ಕಿಲೋಮೀಟರ್ ಏನೋ ಹೋಗಬೇಕು ಆಟೋದಲ್ಲೇ. ಸೊ ನಮಗೆ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್, ಲೈಕ್ ಹಿಂದೆ ಕುತ್ಕೊಂಡು ಹೋದ್ವಿ. ಸೊ ಅದಾದಮೇಲೆ ಹೋಗಾದ್ಮೇಲೆ ಅಲ್ಲಿ ನನಗೆ ಆಸೆ ಇದ್ದಿದ್ದು ಅಂದರೆ ಅಲ್ಲೇ ಔಟ್ಸೈಡ್ ಟೆಂಪಲಿಂದ ಮಲ್ಕೊಳ್ಳೋಣ, ಆಮೇಲೆ ಬೇಕಾದರೆ ನದಿలో ಸ್ನಾನ ಮಾಡೋದು, ಇಲ್ಲಾಂದರೆ ಅಲ್ಲಿ ಜಸ್ಟ್ 100 ರೂಪೀಸ್ ಏನೋ ಅನಿಸುತ್ತೆ ಸ್ನಾನಕ್ಕೆ, ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗೋಣ ಅಂದ್ಕೊಂಡ್ವಿ. ದೇವಸ್ಥಾನದಲ್ಲೇ ರೂಮ್ ಬುಕ್ ಮಾಡ್ತೀವಿ ಅಂದರೆ ಚೆನ್ನಾಗಿ ಕಟ್ಟಿದ್ದಾರೆ, ಬಟ್ 500 250 500 ಇದೆ ರೂಮ್ಸ್ಗಳು, ಅಂದರೆ ಸಿಂಗಲ್ ಕಾಟ್ ಡಬಲ್ ಕಾಟ್ ಆ ಥರ. ಬಟ್ ಅದೇನಂದರೆ 1 ಮಂತ್ ರೂಮ್ಸ್ ಏನೋ ಇದೆ, 50 ರೂಮ್ಸು 70 ರೂಮ್ಸು ಫ್ರೀಯಾಗೇ ಇದ್ದು. ಸೊ ಅವ್ರೇನಂದ್ರು ಅಂದರೆ 1 ಮಂತು ಬಿಫೋರೇ ನೀವು ಬುಕ್ಕಿಂಗ್ ಮಾಡ್ಕೋಬೇಕು ಅಂದರು. ಮತ್ತು ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇನ್ನೇನು ದೇವಸ್ಥಾನದ ಬಾಗಿಲಲ್ಲೇ ಎಷ್ಟೊಂದು ಜನ ಮಲಗಿದ್ರಲ್ಲ ಅಲ್ಲೇ ಮಲ್ಕೊಳ್ಳೋಣ, ಮತ್ತು ಅದೊಂದು ರೀಲ್ಸ್ ಇದೆಯಲ್ಲ, ಕೊನೆವರೆಗೂ ನೆನಪಿಡುವೆ ಈ ರಾತ್ರಿಯ ಅಂತ, ಆ ಸಾಂಗಿಗೆ ರೀಲ್ಸ್ ಮಾಡೋಣ ಅಂದ್ಕೊಂಡು ಇದ್ವಿ. ಅದೇ ಟೈಮಿಗೆ ಒಬ್ಬರು ಕೇಳಿದ್ರು, ರೂಮ್ಸು ಇಷ್ಟಪ್ಪ 2500 ಹೇಳಿದ್ರು ಫಸ್ಟು. ಅಷ್ಟೆಲ್ಲ ಕೊಡೋ ಸೀನ್ ಇಲ್ಲ ಅಂದ್ಕೊಂಡು ನಮ್ಮ ಬಜೆಟ್ ಇದ್ದಿತ್ತೆ ಕಮ್ಮಿ ಇಟ್ಕೊಂಡು ಹೋಗಿದ್ವಿ. ಅಮೌಂಟ್ ಇತ್ತು, ಬಟ್ ಇಷ್ಟೆಲ್ಲ ಖರ್ಚು ಮಾಡಬೇಕು ಅಂದ್ಕೊಂಡು ಹೋಗಿದ್ವಿ, ಯಾಕಂದರೆ ನಮ್ಮ ಹತ್ರ ಎಷ್ಟೇ ಆದರೂ ಖರ್ಚು ಮಾಡಿಬಿಡ್ತೀವಿ ಅಂತ. ಆಮೇಲೆ ಇನ್ನೊಬ್ಬರು 800 ಹೇಳಿದ್ರು. ಇಲ್ಲ ನಾನು ಕೊಡೋದೇ 500 ಅಷ್ಟೇ, ಅಲ್ಲೆಲ್ಲ ಅದೇನಪ್ಪ ಟೆಂಪಲ್ದೇ 500 ಇದೆ ಅಷ್ಟೇ ಕೊಡೋದು ಅಂತ. ಓಕೆ 600 ಅಂದ್ಬಿಟ್ಟು ಮಾತಾಡೋದು. ಅದೇ ಟೈಮ್ಗೆ ಇನ್ನೊಬ್ರು ಬಂದು ಕರೆದ್ರು ಅಂದ್ಬಿಟ್ಟು ಅವರಿಬ್ಬರು ಜಗಳಕ್ಕೆ ಬಿದ್ದುಬಿಟ್ರು. ಅಯ್ಯೋ ಇನ್ನೇನೋ ಮಾಡೋಕ್ಕಾಗಲ್ಲ, ಮುಂದೆ ಇರ್ತಾರೆ ಅಂದ್ಬಿಟ್ಟು ಟೆಂಪಲ್ ಹತ್ರ ಬಂದು ಅದು ಇದು ಬರುತ್ತಲ್ಲ ಚಾಪೆ ಥರ, ಅದನ್ನು ತಗೊಳ್ಳೋಣ ಅನ್ನೋ ಟೈಮ್ಗೆ ಇನ್ನೊಬ್ಬ ಬಂದು 600 ಇದೆ ರೂಮ್ಸು ಅಂತ ಅಂದರು. ಓಕೆ ಇನ್ನೇನು ಮಾಡೋಕ್ಕಾಗಲ್ಲ ಅಂದರೆ ನಾನು ಡ್ರೆಸ್ ಬಂದುಬಿಟ್ಟಿದ್ದಿದ್ರೆ ತೊಗೊಬಂದಿದ್ದಿದ್ರೆ ಎಲ್ಲೋ ಚೇಂಜ್ ಮಾಡ್ಕೊಬೋದಿತ್ತು ರೂಮ್ಸಲ್ಲಿ. ಸ್ಯಾರಿ ಬಂದುಬಿಟ್ಟಿದ್ನಲ್ಲ, ಸ್ಯಾರಿ ಉಟ್ಕೊಳ್ಳೋಕೆ ರೂಮ್ ಬೇಕೇ ಬೇಕು ಅಲ್ವಾ, ಇಲ್ಲೆಲ್ಲ ಉಟ್ಕೊಂಡ್ರೆ ನೀಟಾಗಿ ಉಟ್ಕೊಳ್ಳೋಕ್ಕಾಗಲ್ಲ, ಟೈಮ್ ತೊಗೊಳ್ತೀನಿ ನಾನು, ಬೇರೆ ನನಗೆ ಅಭ್ಯಾಸ ಇಲ್ಲ ಸೀರೆ ಉಟ್ಕೊಂಡು. ಓಕೆ ಫೈನ್, ಏನೋ ಮತ್ತೆ ಇನ್ನೊಂದು 2 hours 3 hours ಟೈಮ್ ಇತ್ತಲ್ವಾ, ಆರಾಮ್ಸಾಗಿ ಮಲ್ಕೊಳ್ಳೋಣ. ಬೇಗ ದರ್ಶನ ಆಯಿತು ಅಂದರೆ ನೈಟ್ ಟ್ರೈನ್ ಇರೋದ್ರಿಂದ ಸ್ವಲ್ಪ ರೆಸ್ಟ್ ಮಾಡ್ಬೋದು. ನಾವೇನಾದ್ರು ರೋಮ್ ಮಾಡಿಲ್ಲ ಅಂದರೆ ಅಂದರೆ ಟೆಂಪಲ್ ಹತ್ರನೇ ಮಲ್ಕೋಬೇಕಾಗುತ್ತೆ ಅಂತ ಅಂದ್ಬಿಟ್ಟು ರೂಮ್ನ ಹೋಗಿ ಬುಕ್ ಮಾಡಿದ್ವಿ. ಒಂದು 2 hours ಏನೋ ಮಲ್ಕೊಂಡ್ವಿ ಅಷ್ಟೇ. ಅದಾದಮೇಲೆ ಜಸ್ಟ್ ಅಂದರೆ 600 ಅಂದರೆ ಅಲ್ಲೆಲ್ಲ ಏನು ಬಿಸಿನೀರು ಬರೋಲ್ಲ. 1 ಬಿನ್ಗೆಗೆ 30 ರೂಪೀಸ್ ಪೇ ಮಾಡಬೇಕು. 2 ಬಿನ್ಗೆ ತೊಗೊಂಡು ಸ್ನಾನ ಮಾಡ್ಕೊಂಡು ಒಂದು 8-9 ಗಂಟೆ 8:30 ಹಂಗೆ ದೇವಸ್ಥಾನದ ಹತ್ರ ಹೋದ್ವಿ. ಸೊ ಅಲ್ಲಿ ಹೋಗಾದ್ಮೇಲೆ ತುಂಬ ಚೆನ್ನಾಗಿತ್ತು. ನನಗೆಲ್ಲ ಏನೇನು ರೀತಿ ರೀಲ್ಸ್ ಬೇಕೋ, ಫೋಟೋಸು, ಪ್ರಮೋಷನ್ಸ್, ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ದರ್ಶನ ತುಂಬಾ ಚೆನ್ನಾಗಾಯಿತು, ಬೇಗನೂ ಆಯಿತು. ಅದಾದಮೇಲೆ ಊಟಕ್ಕೆ ಕೊಡ್ತಾರೆ ಅಂತ ಅಂದ್ಕೊಂಡ್ವಿ. ಒಂದು 9 ಅಷ್ಟರಲ್ಲಿ ದರ್ಶನ ಆಗೋಯಿತು, 11ಗೆ ಅಂದರು. ಅದಾದಮೇಲೆ ಔಟ್ಸೈಡ್ ಬಂದು ನಾನು ನಮ್ಮ ಹಸ್ಬೆಂಡ್ ಒಂದು ಫೋಟೋ ತೊಗೊಂಡಿಸ್ಕೊಂಡ್ವಿ. 100 ರೂಪೀಸ್ ಅಷ್ಟೇ ಪೇ ಮಾಡಿದ್ದು. ತುಂಬಾ ಚೆನ್ನಾಗಿ ಬಂದಿದೆ. ಅದಾದಮೇಲೆ ಪ್ರಸಾದಕ್ಕೆ ನಿಂತ್ಕೊಂಡ್ವಿ. ಒಬ್ರಿಗೆ 2 ಪ್ರಸಾದ ಅಂತೆ, 30 ರೂಪೀಸ್ ಅನ್ನಂಗೆ ಆಯಿತು. ಚೆನ್ನಾಗಿತ್ತು ಪ್ರಸಾದ ತೊಗೊಂಡು ನೆಕ್ಸ್ಟು. ಅದಾದಮೇಲೆ ಅಲ್ಲಿ ಒಬ್ಬರು ಯಾರೋ ಕೇಳಿದ್ರು, ಯಾವುದೋ ಇದಪ್ಪ ಪಂಚಮುಖಿ ಗಣೇಶ, ಬಿಚ್ಚಾಲೆ, ಬೃಂದಾವನ ಮತ್ತು ಅಪ್ಪ ರಾಘವೇಂದ್ರ ಸ್ವಾಮಿಯವರು ಏನಪ್ಪ ಅದು ಜಪ ಮಾಡ್ತಿದ್ದಿದ್ದು ಪ್ಲೇಸು, ಮತ್ತು ಇನ್ನೊಂದು ಯಾವುದೋ ಹೇಳಿದ್ರು, ಇನ್ನೊಂದು ಯಾವುದೋ ಅನಿಸುತ್ತೆ ಆಂಜನೇಯನ ದೇವಸ್ಥಾನ. ಸೊ ಇಷ್ಟಕ್ಕೆ 150 ರೂಪೀಸು, 3 hours ಆಗುತ್ತೆ ಅಂದರು. ಸೊ ಓಕೆ ಫೈನ್ ಅಂದ್ಬಿಟ್ಟು ಹೋದ್ವಿ. ನಾವೇನು ಮಿಸ್ಟೇಕ್ ಮಾಡೋದು ಅಂದರೆ ಆಟೋ ಹಿಂದೆ ಕೂತ್ಕೊಳ್ಬಿಟ್ವಿ. ಫುಲ್ಲು ಧೂಳು ಡಸ್ಟು, ಯಪ್ಪ ಸಾಕಬೇಕಾಗೋಯಿತು ನಮಗೆ. ಆಮೇಲೆ ಇದು ಚೆನ್ನಾಗಿತ್ತು ಆಂಜನೇಯನ ದೇವಸ್ಥಾನ, ಎಲ್ಲ ಸಖತ್ತಾಗಿ ಮಾಡಿದರು. ಅದಾದಮೇಲೆ ನೆಕ್ಸ್ಟ್ ಬಂದಿದ್ದೆ ಪಂಚಮುಖಿ ಗಣೇಶ. ನಾವೇನು ಅಂದ್ಕೊಂಡ್ವಿ, ನಮ್ಮ ಜೊತೆ ಆಟೋದಲ್ಲಿ ಇನ್ನೊಂದು ಫ್ಯಾಮಿಲಿ ಬಂದಿತ್ತು, ಅವ್ರು ಹೊರಟೋಗ್ಬಿಟ್ಟಿದ್ದಾರೆ ನಮ್ಮನ್ನ ಬಿಟ್ಟು ಅಂದ್ಕೊಂಡು ನಾವು ಬೇರೆ ಆಟೋ ಹತ್ಬಿಡೋಣ ಅಂತ ಹೊರಟೋಗಿದ್ವಿ. ಅದಾದಮೇಲೆ ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಅಲ್ಲೇ ಇದ್ದರು ನಮ್ಮ ಆಟೋದವರು. ಸೊ ಈ ಟೆಂಪಲ್ ತುಂಬ ಚೆನ್ನಾಗಿದೆ. ಒಂದೇ ಕಲ್ಲಲ್ಲೇ 5 ಆಂಜನೇಯಂದು 5 ವಿಗ್ರಹನ 5 ರೂಪ ಏನೋ ಇದೆ, ಒಂದೇ ಕಲ್ಲಲ್ಲಿ ಬಂದಿರೋದು. ಅದು ಉದ್ಭವ ಮೂರ್ತಿ ಅಂತ. ಅದಾದಮೇಲೆ ಅಲ್ಲಿ ಮುಂದೆ ಏನೋ ದೇವರಿತ್ತು. ನಾನೆಲ್ಲ ಇದೇ ಊರವರೇ ಹೋಗ್ತಾರೆ ಅಲ್ಲಿ, ಅವ್ರ ಊರು ದೇವ್ರು ಇರುತ್ತೆ ಅಂದ್ಕೊಂಡು ಹೋಗೋದು ಬೇಡ ಅಂತ ಆಟೋದಲ್ಲಿ ಬಂದು ಕೂತ್ಕೊಂಡ್ವಿ. ಆ ಅಣ್ಣ ಇದ್ದರು, ಇವತ್ತು ಶುಕ್ರವಾರ ಅಲ್ವಾ ಮೇಡಮ್, ಹೋಗಿ ಚೆನ್ನಾಗಿದೆ ಲಕ್ಷ್ಮೀ ದೇವಸ್ಥಾನ ಅಂದರು. ಅದಾದಮೇಲೆ ಲಕ್ಷ್ಮೀ ದೇವಸ್ಥಾನದಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಅದಾದಮೇಲೆ ನಾವು ಬಂದಿದ್ದೆ ಅದೇ ರಾಯರು ವಿಶ್ರಾಂತಿ ಪಡೀತಿದ್ದಂಥ ಸ್ಥಳಕ್ಕೆ. ಅಲ್ಲೂ ತುಂಬ ಚೆನ್ನಾಗಿತ್ತು. ಒಂದು ಮನೆಯಲ್ಲಿ ಒಂಥರ ಚೆನ್ನಾಗಿತ್ತು ಯೂನಿಕ್ಕಾಗಿ. ಸೊ ಅದೆಲ್ಲ ನೋಡಿಕೊಂಡು ಔಟ್ಸೈಡ್ ಬಂದ್ವಿ. ಯಪ್ಪ ಈ ಸಮ್ಮರಲ್ಲಿ ಏನು ಕುಡಿದ್ರೂ ಇನ್ನೂ ಕುಡಿಯೋಣ ಜ್ಯೂಸ್ ಎಲ್ಲ ಅನಿಸ್ತಾನೆ ಇರುತ್ತೆ. ಸೊ ಅದಾದಮೇಲೆ ಅಲ್ಲಿ ಒಂದು ಜ್ಯೂಸ್ ಕೇಳಿದ್ವಿ, ಬಾದಾಮ್ ಜ್ಯೂಸು. ಅದ್ರ ಮೇಲೆ 25 ಏನೋ ಬರೆದಿದೆ, ಬಟ್ ಇವರು 35 ಅಲ್ಲ 45 ಏನೋ ಕೇಳಿದ್ರು. ಜಾಸ್ತಿ 25 ರೂಪೀಸ್ ಏನೋ, 25 50 ರೂಪೀಸ್ ಎಕ್ಸ್ಟ್ರಾ ಕೇಳಿದ್ರು ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು ಬರೀ ಮಜ್ಜಿಗೆ ಕುಡಿದ್ವಿ. ಸೊ ನನಗೆ ತುಂಬಾ ಇಷ್ಟವಾಗಿದ್ದ ಪ್ಲೇಸ್ ಅಂದರೆ ಇದು.
ಇದು ಲೈಕ್ ನದಿ ಥರ ತುಂಬ ಒಂಥರ ಇಲ್ಲಿ ಫುಲ್ಲು ರಾಯಚೂರು ಸೈಡ್ ಫುಲ್ಲು ಬಿಸಿಲು ಅಂದರೆ ಬಿಸಿಲು, ಒಂಥರ ಇರಿಟೇಷನ್ ಆಗ್ತಿತ್ತು. ಸೊ ಅದಾದಮೇಲೆ ಇಲ್ಲಂತೂ ತಂಪು ಗಾಳಿ ಬೀಸ್ತಾಯಿತ್ತು. ಸೊ ಅದೇ ನೋಡ್ಕೊಂಡು ಸ್ವಲ್ಪ ವ್ಯೂನ ಹಂಗೆ ನಿಂತ್ಕೊಬಿಟ್ಟಿದೆ. ತುಂಬಾ ಚೆನ್ನಾಗಿ ಪೀಸ್ಫುಲ್ ಆಗಿತ್ತು. ಸೊ ಇದಕ್ಕೆ ಏನೋ ಬಿಚ್ಚಾಲೆ ದೇವಸ್ಥಾನ ಅಂತಾರೆ, ಬಿಚ್ಚಾಲಮ್ಮ ದೇವಸ್ಥಾನನೇ ಏನೋ ಅಂತಾರೆ. ಆ ದೇವಸ್ಥಾನನ ಬೆಲ್ಲ ಮತ್ತು ಬಾಳೆಹಣ್ಣಿಂದ ಮಾತ್ರನೇ ಅಂತ ಕಟ್ಟಿರೋದು. ತುಂಬ ಚೆನ್ನಾಗಿ ಹೊಸ್ದಾಗಿ ಕಟ್ಟಿದ್ರು. ಸೊ ರೀಲ್ಸ್ ಎಲ್ಲ ಮಾಡೋಣ ಅಂದ್ಕೊಂಡು ಮಾಡಿದೆ. ಸ್ವಲ್ಪ ಬಿಸಿಲಿರೋದ್ರಿಂದ ಚೆನ್ನಾಗೇನು ಬರಲಿಲ್ಲ. ಸೊ ಅದಾದಮೇಲೆ ಅಲ್ಲಿ ಯಾರೋ ಮೊಸಳೆ ಇದೆ ಅಂತ ಹೇಳಿದ್ರು, ಅದನ್ನೇ ನೋಡ್ತಿದ್ವಿ. ಬಟ್ ಯಾರೂ ಹೋಗಂಗಿಲ್ಲ ಅಂದರು. ಯಾವುದೇ ಊರವ್ರು ಏನೋ ಮೀನೇನೋ ಹಿಡಿತಾಯಿದ್ರು. ನೋಡ್ತಾ ಇದ್ವಿ ಕ್ಯೂರಿಯಾಸಿಟಿಗೆ ಎಷ್ಟು ಬರುತ್ತೆ ಮೀನು, ಬೀಳುತ್ತಾ ಇಲ್ವಾ ಅಂತ ನೋಡಿಕೊಂಡೇ ನಿಂತ್ಕೊಬಿಟ್ವಿ. ಅದಾದಮೇಲೆ ಟೈಮ್ ಆಯಿತು ಅಂದ್ಬಿಟ್ಟು ಎಲ್ಲ ಹೋಗ್ತಿದ್ರಲ್ವ, ಸೊ ಮುಂದಕ್ಕೆ ಹಂಗೆ ಪಾಸ್ ಆದ್ವಿ. ಒಂಥರ ಚೆನ್ನಾಗಿತ್ತು ಮಂತ್ರಾಲಯ ಟ್ರಿಪ್ಪು. ಸೊ ನಾವೇನಂದರೆ ಇದು 5 ಪ್ಲೇಸ್ಗೆ ಹೋಗಿರ್ಲಿಲ್ವಲ್ಲ. ಸೊ ನೆಕ್ಸ್ಟ್ ಟೈಮ್ ಅಂದರೆ ಜಸ್ಟ್ ಟೆಂಪಲ್ಗೆ ಬಂದು ಒಂದು 9 ಗಂಟೆಗೆ ಮುಗಿಯುತ್ತೆ ಅಂತಂದರೆ ಒಂದು 11 o'clock ಒಂದು ಟ್ರೈನ್ ಇದೆ, ಹೋಗ್ಬಿಡೋಣ. ಫಸ್ಟ್ ಟೈಮ್ ಬಂದಿದ್ದೀವಲ್ವ, ಹೆಂಗಿದ್ರು ರಜೆ ಹಾಕಿದ್ದೀವಲ್ಲ, ಇದೊಂದು 5 ಪ್ಲೇಸ್ ನೋಡೋಣ ಅಂದ್ಕೊಂಡೆ. ನನಗೆ ಅದು ರಾಯರು ವಿಶ್ರಾಂತಿ ಪಡೆಯೋ ಪ್ಲೇಸ್ ಇಷ್ಟ ಇತ್ತು ನೋಡಬೇಕು ಅಂತ, ರೀಲ್ಸ್ ಫೋಟೋಸ್ ಎಲ್ಲ ಹಾಕಿದಾಗ. ಸೊ ನಾನೇನು ಮಾಡಿದೆ ಅಂದರೆ ಹೋಗ್ಬಿಡೋಣ, ಸಂಜೆ ಟ್ರೈನ್ಗೆ ಹೋಗೋಣ ಅಂದ್ಕೊಂಡು ಸುಮ್ಮನಾದ್ವಿ. ಅಲ್ಲಿ ಮತ್ತು ದೇವಸ್ಥಾನದ ಪೂಜೆ ಸಾಮಾನೆಲ್ಲ ತೊಳಿತಾ ಇದ್ರು. ಸೊ ಮೊಸಳೆ ಇದೆ ಅಂತಾರೆ ಮತ್ತು ತೊಳಿತಿದ್ದಾರಲ್ಲ ಅಂತ ಅಂದ್ಕೊಂಡೆ. ಸೊ ಅದಾದಮೇಲೆ ಮತ್ತೆ ಬಂದು ಒಳಗಡೆ ಕೂತ್ಕೊಂಡೆ, ಯಾಕಂದರೆ ಹಿಂದೆ ಫುಲ್ ಬಿಸಿಲಿತ್ತು, ಆಗ್ತಾನೆ ಇರಲಿಲ್ಲ. ಅದಾದಮೇಲೆ ಸ್ವಲ್ಪ ದೂರ ಆದಮೇಲೆ ಫ್ಯಾಮಿಲಿಯವರೆಲ್ಲ ಇಳ್ಕೊಂಡ್ರು ಕರ್ನಾಟಕ ಬಾರ್ಡ್ರ್ ಹತ್ರ. ಸೊ ಅದಾದಮೇಲೆ ಆಂಧ್ರದಿಂದ ಕರ್ನಾಟಕ ಬಾರ್ಡ್ರಿಂದ ದೇವಸ್ಥಾನಕ್ಕೆ 16 ಕಿಲೋಮೀಟ್ರ್ ಆಗುತ್ತೆ. ಸೊ ಅದಾದಮೇಲೆ ನಾನು ರೂಮ್ ಬಂದು ರೆಸ್ಟ್ ಮಾಡಿದ್ದೆಲ್ಲ ಏನೂ ವೀಡಿಯೋ ಮಾಡಲಿಲ್ಲ. ಅಲ್ಲೇ ಹೋಟೆಲಲ್ಲಿ ಊಟ ಮಾಡ್ಕೊಂಡ್ವಿ. ಸೊ ಅದಾದಮೇಲೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ರಾಯಚೂರಿಗೆ ಬಸ್ ಹತ್ತಿದ್ವಿ. ಬಸ್ಸಲ್ಲಿ ಏನಂದರೆ ಕರ್ನಾಟಕ ಬಾರ್ಡ್ರ್ವರೆಗೂ 36 ರೂಪೀಸ್ ಏನೋ ತೊಗೊಳ್ತಾರಂತೆ ಪೇಮೆಂಟು. ಅವ್ರು ನೋಡಿದ್ರೆ ನಂಗೆ ರಾಯಚೂರ್ವರೆಗೂ 78 ರೂಪೀಸ್ ಕೊಟ್ಟರು. ಸೊ ರಾಯಚೂರಿಗೆ ಬಂದು ನಿಂತ್ಕೊಂಡ್ರೆ ಯಪ್ಪ ದೇವ್ರೆ, 1 ಅವರ್ಗೂ ಹಾಫ್ ಆನ್ ಅವರ್ಗೂ ಒಂದು ಬಸ್ಸು ಬೆಂಗಳೂರಿಗೆ ಫುಲ್ಲು ರಶ್ಶು. ಒಂದು ಬಸ್ ಬಂದು ಫುಲ್ ರಶ್ ಆದ್ರೆ ತಿರ್ಗಿ ಇನ್ನೊಂದು ಬಸ್ ಅಷ್ಟು ಜನ ಕಾಯ್ತಿದ್ರು, ಇನ್ನೊಂದಷ್ಟು ಜನ ಅಷ್ಟೇ ಕಾಯ್ತಿದ್ರು. ಆಮೇಲೆ ಜೆಂಟ್ಸ್ಗೆ ಟಿಕೆಟು 700 ಅಂತೆ, ಲೇಡೀಸ್ಗಾದರೆ ಫ್ರೀ ಅಲ್ವಾ. ಟ್ರೈನಲ್ಲೇ ನಾರ್ಮಲ್ ಜನರಲಲ್ಲಿ 150, ನಾರ್ಮಲ್ ರಿಸರ್ವೇಷನ್ ಅಂದರೆ 450 ಅಲ್ವಾ. ಸೊ ನಾವೇನು ಎಡ್ವರ್ಟ್ ಮಾಡ್ಕೊಂಡು ರಿಸರ್ವೇಷನ್ ಮಾಡ್ಕೊಳ್ಳಿಲ್ಲ, ಜಸ್ಟ್ 150 300 ರೂಪೀಸ್ ಕೊಟ್ಬಿಟ್ಟು ಟಿಕೆಟಲ್ಲೇ ಹೋದ್ವಿ. ಅಲ್ಲೂ ಏನು ಎಡ್ವರ್ಟ್ ಆಯಿತು ಅಂದರೆ 7:30ಗೆ ಬುಕ್ ಮಾಡ್ಕೊಂಡ್ವಿ, ಅದು ಕ್ಯಾನ್ಸಲ್ ಆಗಿ ಯಲಹಂಕ ಲಾಸ್ಟ್ ಅಂದರು. ಅದಾದಮೇಲೆ 8:30 ಬುಕ್ ಮಾಡ್ಕೊಂಡ್ವಿ, ಅದು ಲಾಸ್ಟ್ ಆಯಿತು. ಫೈನಲಾಗಿ 8:45 9 ಗಂಟೆದ ಒಂದು ಟ್ರೈನ್ ಬಂತು. ಸೊ ಅದಾದಮೇಲೆ ನಾವು ಅಲ್ಲೇ ಎಷ್ಟೋ ತನಕ ಮಧ್ಯಾಹ್ನ ಒಂದು 3 ಗಂಟೆಯಿಂದ ಒಂದು 8 ಗಂಟೆವರೆಗೂ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ನಮ್ಮ ಹಸ್ಬೆಂಡ್ ಅವ್ರು ಕಾಲು ನೋವ್ತಿದೆ, ಊಟ ತಗೋಬಾ, ರೈಲ್ವೆ ಸ್ಟೇಷನ್ ಹತ್ರ ಚೆನ್ನಾಗಿಲ್ಲ ಅಂತಂದರು. ಸೊ ನಾನು ಅದಾದಮೇಲೆ ರೈಲ್ವೆ ಸ್ಟೇಷನಿಂದ ಮೇನ್ ರೋಡ್ಗೆ ಬಂದು ಗೋಬಿ ಮತ್ತು ನಾನು ಫ್ರೈಡ್ ರೈಸ್ ತೊಗೊಬಂದೆ. ಗೋಬಿ ರೈಸೇ ತೊಗೋಬೋದಿತ್ತು. ಸೊ ನಾವು ಊಟ ಮಾಡೋದು ಒಂದು 10 ಗಂಟೆ 10:30 ಆಗುತ್ತಲ್ವ, ಅವಾಗ ಗೋಬಿ ಅದೆಲ್ಲ ಮಿಕ್ಸ್ ಆಗಿ ಒಂಥರ ಆಗ್ಬಿಡುತ್ತೆ, ಬೇಡ ಅಂತ ಅಂದರು. ಸೊ ಅದಾದಮೇಲೆ ನಾವು ಮನೆಗೆ ಬಂದ್ವಿ. ಅಷ್ಟೇ ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಆಲ್.